ಹಾಯ್ ಫ್ರೆಂಡ್ಸ್, ಇದು ನಮ್ಮ ಮನೆ ಗಾರ್ಡನಲ್ಲಿ ಬೆಳೆದಿರೋಂಥ ಹೂವು. ಇದು ಪ್ರತಿದಿನ ನಮ್ಮಮ್ಮ ದೇವ್ರ ಮನೆಗೆ ಪೂಜೆಗೆ ಅಂತ ಯೂಸ್ ಮಾಡ್ಕೋತಾರೆ. ನಾನು ಅವ್ರಿಗೆ ಹೇಳಿದ್ದೀನಿ ಬೆನಿಫಿಟ್ಸು ತುಂಬಾ ಇದೆ, ಕೇಳಿಸ್ಕೊಮ್ಮ ಅಂತ. ಇದು ಬಂದು ಬ್ಲೂ ಕಲರ್ ಇರೋದ್ರಿಂದ ಬ್ಲೂ ಫ್ಲವರ್ಸ್ ಯಾವುದೇ ಇರಲಿ ಕಣ್ಣಿಗೆ ತುಂಬ ಒಳ್ಳೆಯದಂತೆ ಫ್ರೆಂಡ್ಸ್. ನಾನು ಎಲ್ಲೋ ಓದಿದ್ದೀನಿ ಪ್ಲಸ್ ನೋಡಿದ್ದೀನಿ ಕೂಡ. ಡಾಕ್ಟರ್ ಎಲ್ಲ ಇದನ್ನೇ ಅಡ್ವೈಸ್ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಿಗೆ ಈ ಒಂದು ಫ್ಲವರ್ನ ಹಾಕಿ ಕುದಿಸಿ ಚೆನ್ನಾಗಿ ಒಂದು ಗ್ಲಾಸ್ ಅಷ್ಟು ಮಾಡಿಕೊಂಡು ಕುಡಿಯೋದ್ರಿಂದ ಅದು ಬ್ಲೂ ಕಲರ್ಗೆ ಚೇಂಜ್ ಆಗುತ್ತೆ. ವಾಟರ್ ಏನಿರುತ್ತೆ ಪ್ಲೇನು ಅದು ಬ್ಲೂ ಕಲರ್ಗೆ ಚೇಂಜ್ ಆಗುತ್ತೆ. ಅದನ್ನು ನೀವು ದಿನ ಕುಡಿತಾ ಬನ್ನಿ. ನಿಮ್ಮ ಕಣ್ಣಲ್ಲಿ ಐಸೈಟ್ ಏನು ಪ್ರಾಬ್ಲಮ್ ಇರುತ್ತೆ, ವಿಷನ್ ಆಗಿರ್ಬೋದು, ಬ್ಲರ್ ಹತ್ರ ಏನಾದರೂ ಇದ್ದರೆ ಮತ್ತು ಕಣ್ಣಿನ ಸಮಸ್ಯೆ ಏನೇ ಇರ್ಬೋದು, ಇದೊಂದು ಆಯುರ್ವೇದಿಕ್ ಔಷಧಿನೇ ಹೇಳ್ಬೋದು. ಇದು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಫ್ರೆಂಡ್ಸ್. ಇದು ಪೌಡರ್ಗೆ ಆಲ್ಮೋಸ್ಟ್ 4300 ರುಪೀಸ್ ಕೆಜಿನೇ ಇದೆ. US ಅಲ್ಲಿ ಈ ಕಡೆ ಎಲ್ಲ ಆಯುರ್ವೇದಿಕ್ಕಿಗೆ ತುಂಬಾ ಒಳ್ಳೆಯದು. ಈ ಥರ ಗುಣಮಟ್ಟ ಮತ್ತು ಪೌಷ್ಟಿಕಾಂಶ ಮತ್ತು ಈ ಥರ ಆಯುರ್ವೇದಿಕ್ಕೆ ಯೂಸ್ ಮಾಡೋಂಥ ಫ್ಲವರ್ಸ್ ಆಗಿರ್ಬೋದು ಮತ್ತು ಗಿಡ ಮರಗಳು ಏನೇ ಇರುತ್ತೆ ಇದೆಲ್ಲನೂ ನಿಮ್ಮ ಗಾರ್ಡನಲ್ಲಿ ಅಥವಾ ನಿಮ್ಮ ತೋಟಗಳಲ್ಲಿ ಬೆಳೆಸ್ಕೊಡಿ, ತುಂಬಾ ಒಳ್ಳೆಯದು. ಪ್ಲಸ್ ಇದು ಬಂದು 2 ಫ್ಲವರ್ಸು ನಮ್ಮಮ್ಮ ನಿತ್ಯ ಪೂಜೆಗೆ ಯೂಸ್ ಮಾಡ್ತಾರೆ. ಯಾವಾಗಲೂ ಹೂವು ಬೀಳುತ್ತೆ. ನಾವು ಇದ್ರ ಹೆಲ್ತ್ ಬೆನಿಫಿಟ್ಸ್ ಇನ್ನೂ ಸಾಕಷ್ಟಿದೆ ಫ್ರೆಂಡ್ಸ್. ಇದನ್ನು ಇನ್ನೊಂದು ವೀಡಿಯೋ ಕಂಪ್ಲೀಟಾಗಿ ಡೀಟೇಲಿಂಗ್ ಮಾಡಿ ಹಾಕ್ತೀನಿ. ಹೂವು ಹೇಗೆ ಬೆಳೆಯುತ್ತೆ, ಯಾವ ಸೀಸನ್ನಲ್ಲಿ ಜಾಸ್ತಿ ಹೂವು ಸಿಗುತ್ತೆ ಮತ್ತು ಇದು ಪೌಡರ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಒಂದು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಮೋರ್ ಇನ್ಫಾರ್ಮೇಷನ್ ಅಂತ. ಆಮೇಲೆ ಇದು ಬಂದು ಷಣ್ಮಕ್ಕನಿಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಇದು ನೀಲಿ ಇರೋದ್ರಿಂದ ನೀಲಿ ಹೂವು ಏನಿರುತ್ತೆ ಎಲ್ಲ ದೇವ್ರಿಗೆ ಇಷ್ಟ ಆಗುತ್ತೆ.